ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವಾನಿ ಹರಿಪ್ರಸಾದ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಬಂದು ಗ್ರೀನ್ ಚಿಕನ್ ಚಾಪೀಸ್ ಮಾಡಲು ಬೇಕಾಗಿರೋ ಸಾಮಗ್ರಿಗಳನ್ನ ನಾನು ಹೇಳ್ತೀನಿ. ಮೊದಲಿಗೆ ಚಿಕನ್ 1 kg ಇದೆ. ಮಸಾಲೆ ಪದಾರ್ಥಗಳಿಗೆ ಕಾಯಿ ತುರಿ ಆ್ಯಂಡ್ 2 ಸ್ಪೂನ್ ಕಡಲೆ, 1 ಪೀಸ್ ಚಕ್ಕೆ, ಸ್ವಲ್ಪ ಬೆಳ್ಳುಳ್ಳಿ 1-2 ತೊಗೊಂಡಿದ್ದೀನಿ, 1/2 ಸ್ಪೂನು ಮೆಣಸು, 4 ಲವಂಗ, 1-2 ಪೀಸ್ ಚಕ್ಕೆ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 12 ಮೆಣಸಿನ್ಕಾಯಿ ಇದೆ, 2 ಟೊಮೊಟೊ. ಸೊ ಇಷ್ಟನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಒಗ್ಗರಣೆಗೆ ಈರುಳ್ಳಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ಆಯಿಲ್ ಬೇಕು ಆ್ಯಂಡ್ ಅರಿಶಿನ ಪುಡಿ, ಇಷ್ಟು ಐಟಮ್ಸ್. ಇಲ್ಲಿಗೆ ಕಾಯಿ ತುರಿ, ಆ್ಯಂಡ್ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ ಆ್ಯಂಡ್ ಮೆಣಸು, ಹುರಿಗಡಲೆ, ಇಷ್ಟನ್ನು ಹಾಕಿ ಈಗ ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ನೋಡಿ ಈ ರೀತಿ. ಮೊದಲಿಗೆ ಪಾತ್ರೆ ಇಡಿ, ಗ್ಯಾಸ್ ಆನ್ ಮಾಡಿ 1 ಮಿನಿಟ್ ಬಿಟ್ಟು ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕಿ. ನಂತರ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ತೊಳೆದಿರೋ ಚಿಕನ್ನ ಹಾಕ್ಕೊಳ್ಳಿ. ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ ಪುಡಿ, ಸೊ ಒಂದು 5 ಮಿನಿಟ್ಸು ಚಿಕನ್ ಬೇಯಲಿ. ಪ್ಲೇಟ್ ಮುಚ್ಚಿರಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸ್ವಲ್ಪ ಪುದೀನ ಸೊಪ್ಪು ಹಾಕೋಣ. ಚಿಕನಲ್ಲಿರೋ ನೀರೆಲ್ಲ ಡ್ರೈ ಆಗಬೇಕು. ಅಲ್ಲಿ ತನಕ ನಾವು ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡಿ ಇನ್ನೊಂದು 5 ಮಿನಿಟ್ಸ್ ಬಿಡೋಣ. ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಡ್ರೈ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಫುಲ್ ಎಲ್ಲ ಡ್ರೈ ಆಗುತ್ತೆ. ಆಗ ನಾವು ಮಸಾಲೆ ಹಾಕೋಣ. ಈಗಾಗಲೇ ಮಿಕ್ಸಿ ಮಾಡ್ಕೊಂಡಿರೋದು ಗ್ರೀನ್ ಚಾಪೀಸ್ದು. ಈಗ ಮಸಾಲೆನ ನಾವು ಚಿಕನ್ ಚಾಪೀಸ್ಗೆ ಹಾಕೋಣ. ನಾವು ಮಿಕ್ಸಿ ಮಾಡೋಕ್ಕೂ ಮೊದಲೇ ಬಾಣಲಿಲಿ ಸ್ವಲ್ಪ ಆಯಿಲ್ ಹಾಕಿ ಮಸಾಲೆ ಪದಾರ್ಥಗಳನ್ನೆಲ್ಲ ರೋಸ್ಟ್ ಮಾಡಿ ಆಮೇಲೂ ಮಿಕ್ಸಿ ಮಾಡ್ಬೋದು. ಆ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಒಲೆಯಲ್ಲಿ ಸೈಡಲ್ಲಿ ಬಿಸಿನೀರು ಕಾಯಿಸಿಟ್ಕೊಳ್ಳಿ. ನಂತರ ಈ ಮಸಾಲೆನೂ ವೇಸ್ಟ್ ಮಾಡಬೇಡಿ. ಇದಕ್ಕೂ ಸ್ವಲ್ಪ ನೀರು ಹಾಕಿ ಚಿಕನ್ ಒಳಗೆ ಹಾಕಿ
ಮಸಾಲೆ ಹಾಕಿದ್ಮೇಲೆ ಅದು ಒಂದು ಕುದಿ ಬರೋವರೆಗೂ ಅದನ್ನ ಹಾಗೆ ಬಿಡಿ, ಯಾಕಂದರೆ ಹಸಿ ವಾಸನೆ ಹೋದರೆ ಅದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಂತರ ನೀವು ಬಿಸಿನೀರನ್ನ ಆ್ಯಡ್ ಮಾಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಚಾಪೀಸ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊಳ್ಳಿ. ನಾವು ಕಡಲೆ ಆ್ಯಡ್ ಮಾಡಿರೋದ್ರಿಂದ ಅದು ಗಟ್ಟಿಯಾಗುತ್ತೆ, ಸ್ವಲ್ಪ ತೆಳ್ಳೆ ಇದ್ರೂ ಮ್ಯಾನೇಜ್ ಆಗುತ್ತೆ, ಏನು ತೊಂದರೆ ಇಲ್ಲ. ಇನ್ನೊಂದು 5 ಮಿನಿಟ್ಸು ಫ್ಲೇಮ್ ಕಮ್ಮಿ ಮಾಡಿ ಪ್ಲೇಟ್ ಮುಚ್ಚಿ ಕುದಿಸಿ. ನಂತರ ನೋಡಿ, ಈಗ ಚಿಕನ್ ಚಾಪೀಸ್ ರೆಡಿಯಾಗಿದೆ. ನಾವೀಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ವೀಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಗ್ರೀನ್ ಚಿಕನ್ ಚಾಪೀಸ್ ರೆಡಿ ಆಯಿತು. ನೀವು ಮನೇಲಿ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ. ಮಧ್ಯಾಹ್ನದ ಅಡುಗೆಗೆ ನಾನು ನಮ್ಮ ಮನೆಯವ್ರಿಗೆ ಬಿಸಿ ಮುದ್ದೆ ಹಾಗೆ ಚಿಕನ್ ಚಾಪೀಸ್ ಮಾಡಿಕೊಟ್ಟೆ, ಅವ್ರಿಗೆ ತುಂಬಾ ಇಷ್ಟ ಆಯಿತು. ಬಿಸಿ ಮುದ್ದೆಗೂ ಚಾಪೀಸ್ಗೂ ಸೂಪರಾಗಿರುತ್ತೆ, ನೀವು ಒಂದು ಸಾರಿ ಟ್ರೈ ಮಾಡಿ. ಆಲ್ರೆಡಿ ಹರಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗೆ ಮಾಡಿದ್ದೀನಿ ಚಿಕನ್ ಚಾಪೀಸು, ಹೇಗಿದೆ ಹರಿ ಟೇಸ್ಟ್ ವೈಸು? ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್ ಬಾಯ್.